प्रसादात् अहमेव सर्वम् मय्येव सर्वम् परिकल्पितम् च इत्थं विजानामि सदात्मतत्त्वम् तस्याङ्घ्रि युग्मम् प्रणतोऽस्मि नित्यम् तस्याङ्घ्रि युग्मम् प्रणतोऽस्मि नित्यम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। शङ्कराचार्य सच्शिष्यम् ज्ञानिराजम् तपस्विनम् नैष्कर्म्य सिद्धिकर्तारम् सुरेश्वरमहम् भजे। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्याम् नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। भगवद्भक्तರು सद्गुरु भक्तರು तत्वजिज्ञासु ಮುಮುಕ್ಷ ಸಾಧಕರು ವೇದಾಂತ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ. ಇಂದು ಹಿರಿಯಾಳ ಷಷ್ಠಿ. ಸುಬ್ರಹ್ಮಣ್ಯ ಸ್ವಾಮಿ ತಮ್ಮೆಲ್ಲರಿಗೂ ಜೀವನದಲ್ಲಿ ನಿತ್ಯ ಸಂತೋಷ, ನಿತ್ಯ ಆನಂದ, ಬ್ರಹ್ಮಜ್ಞಾನ ಸಂಪತ್ತನ್ನ ಅನುಗ್ರಹ ಮಾಡಲಿ ಅಂತ ತಿಳಿಸುತ್ತಾ, ಇಂದು ಬುಧವಾರ 2025ನೇ ಇಸ್ವಿಯಲ್ಲಿ ಜುಲೈ ಮಾಹೆಯಲ್ಲಿ 30ನೇ ತಾರೀಖಿನ ಬುಧವಾರದ ಶುಭೋದಯವನ್ನು, ಸುಪ್ರಭಾತವನ್ನು, ಮಂಗಳ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ
ಪ್ರೀತಿಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಖಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 88ನೇ ಶ್ಲೋಕ. 288 ಕನ್ನಡದ ಪುಸ್ತಕದಲ್ಲಿ 139ನೇ ಪುಟ. ಶುರು ಮಾಡ್ತಾ ಇದ್ದೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಚಂಡಾಲ ಬುದ್ಧಿರ್ಯದ್ದಷ್ಟೃ ತದೇವ ಬ್ರಹ್ಮ ಬುದ್ಧಿದೃಕ್ ಏಕಂ ತದುಭಯೋರ್ಜ್ಯೋತಿಃ ಭಾಸ್ಯ ಭೇದಾದನೇಕವತಿ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತೀ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಚೆನ್ನಾಗಿದೆ. ಆತ್ಮನು ಒಬ್ಬನೇ, ಆತ್ಮನಲ್ಲಿ ಭೇದಗಳಿಲ್ಲ. ಆತ್ಮನು ಅವಗತ್ಯ ಸ್ವರೂಪನಾಗಿದ್ದಾನೆ, ಸ್ವಯಂಜ್ಯೋತ್ಯ ಸ್ವರೂಪನಾಗಿದ್ದಾನೆ. ಸೂರ್ಯನಿಗೂ ಆತ್ಮನು ಸೂರ್ಯನಾಗಿದ್ದಾನೆ. ಇಂಥ ಆತ್ಮನನ್ನೇ ತಾನೆಂದು ತಿಳಿದವನೇ ಬ್ರಹ್ಮಜ್ಞಾನಿ. ದೇಹಾದಿ ಉಪಾಧಿಗಳಿಂದ ಆತ್ಮನನ್ನ ಬಿಡಿಸಿಕೊಂಡು ಆತ್ಮಸ್ವರೂಪದಲ್ಲಿ ಸಹಜವಾಗಿ ನಿಷ್ಠನಾದವನೇ ಆತ್ಮಜ್ಞಾನಿ ಅಥವಾ ಬ್ರಹ್ಮ. ಇಂಥವನಿಗೆ ಆತ್ಮನನ್ನೇ ಬಿಟ್ಟು ಬ್ರಹ್ಮವನ್ನೇ ಬಿಟ್ಟು ಬ್ರಹ್ಮಕ್ಕಿಂತ ಭಿನ್ನವಾಗಿ ಏನು ಇಲ್ಲ. ಆತ್ಮೈವೇದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ. ಇದು ವಸ್ತು ತಂತ್ರಜ್ಞಾನ ಅಂತ ತೋರಿಸ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಚಂಡಾಲ ಬುದ್ಧೇ ಯತ್ ದ್ರಷ್ಟೃ. 3 ಪದಗಳಿಂದ ಇಲ್ಲಿ ಸಂಧಿಯಾಗಿದೆ. ಚಂಡಾಲ ಬುದ್ಧೇರ್ ಯರ್ದೃಷ್ಟು. ಚಂಡಾಲ ಬುದ್ಧೇ ಯತ್ ದ್ರಷ್ಟೃ ತತ್ ಏವ ಬ್ರಹ್ಮ ಬುದ್ಧಿ ದೃಕ್. ಒಂದೇ ಪದ. ಏಕಂ ತದುಭಯೋ. ತತ್ ಉಭಯೋ ಬೇಡ, ತತು ಉಭಯೋ ಎನ್ನುವಂತಹದ್ದು 2 ಶಬ್ದಗಳು. ತದುಭಯೋ ಎನ್ನುವಂತಹದ್ದು 1 ಪದ. ತದುಭಯೋ ಜ್ಯೋತಿ ಭಾಸ್ಯ ಭೇದಾತ್ 10, ಅನೇಕವತ್ 11. ಏಕಾದಶ ಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 11 ಪದಗಳಿವೆ. 11 ಪದಗಳಿಂದ ರಚಿತವಾಗಿರುವ ದಿವ್ಯ ಭವ್ಯ ಮಂಗಲ ಶ್ಲೋಕವಿದೆ. ಇದೆಲ್ಲ ಅನುಸಂಧಾನ ಮಾಡ್ತಾ ಇದ್ದರೆ ರಾಗದ್ವೇಷಗಳಿಗೆ ಅವಕಾಶವಿಲ್ಲ. ಕಳ್ಳತನ, ಅನ್ಯಾಯ, ಮೋಸ, ವಂಚನೆ, ಸುಳ್ಳು ಯಾವುದಕ್ಕೂ ಅವಕಾಶವೇ ಇಲ್ಲ. ವೇದಾಂತವನ್ನು ಅರ್ಥ ಮಾಡಿಕೊಂಡು ಬ್ರಹ್ಮನಿಷ್ಠನಾಗಿ ಬಿಟ್ಟರೆ ಇಡೀ ಪ್ರಪಂಚವೇ ನಿಜವಾಗಿ ರಾಮರಾಷ್ಟ್ರವಾಗಿಬಿಡುತ್ತೆ. ಅಂತ ವಿಚಾರವಿದೆ. ಜಾತಿ, ವರ್ಣ, ಆಶ್ರಮ, ಮತ, ಪಂಥ ಯಾವ ವಿಭಾಗವೂ ಇಲ್ಲ. ಈ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಚಂಡಾಲ ಬುದ್ಧೇ ಯತ್ ಚೈತನ್ಯಂ ಅಂಡರ್ಸ್ಟುಡ್. ದ್ರಷ್ಟು ತದೇವ ಚೈತನ್ಯಂ ಬ್ರಹ್ಮ ಬುದ್ಧಿ ದೃಕ್. ತದುಭಯೋ ಏಕಮೇವ ಜ್ಯೋತಿ. ತು ಪುನಃ ಭಾಸ್ಯ ಭೇದಾದಿ
ಅನೇಕವತ್ ದೃಶ್ಯತೆ. ಅರ್ಥ ನೋಡಿ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ತಾವೇ ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಅತಃ ಅವಗತೆ ಏಕತ್ವಾತ್. ಅತಃ ಆದ್ದರಿಂದ ಅವಗತೆ ಅವಗತಿಯು ಅರಿವು ಚೈತನ್ಯವು ಆತ್ಮನ ಜ್ಞಾನ ಸ್ವರೂಪವು ಏಕತ್ವಾತ್ ಒಂದೇ ಆಗಿದೆ. ಹಿಂದಿನ ಶ್ಲೋಕ ಚೂರು ನೋಡೋಣ. ಸಾವಶೇಷ ಪರಿಚ್ಛೇದಿನಿ ಅತಯೇವ ನ ಕೃತ್ಸ್ನವಿತಿ ನೋ ಚೇತ್ ಪರಿಣಮೇತ್ ಬುದ್ಧಿ ಸರ್ವಜ್ಞ ಸ್ವಾತ್ಮವದ್ ಭವೇತಿ. ಬುದ್ಧಿಯು ಎಷ್ಟೇ ಚುರುಕಾಗಿದ್ದರೂ ಎಷ್ಟೇ ವೇಗವಾಗಿದ್ದರೂ ಬುದ್ಧಿಯು ಸಾವಶೇಷ ಪರಿಚ್ಛೇದನೆಯಾಗಿ ಒಂದೊಂದು ವಸ್ತುವನ್ನು ಮಾತ್ರ ಹೇಳುತ್ತೆ. ಎಲ್ಲವನ್ನೂ ಬೆಳಗಲಾರದು. ಆ ಬುದ್ಧಿಗೆ ಬುದ್ಧಿ ಇಲ್ಲ. ಬುದ್ಧಿಗೆ ಅಂಥ ಬುದ್ಧಿ ಸಾಮರ್ಥ್ಯ ಬಂದಿರುವಂತಹದ್ದು ಆತ್ಮನಿಂದ. ಸಸ್ಯ ಭಾಸ ಸರ್ವಮಿದಂ ವಿಭಾತಿ. ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ವಾಚೋ ವಾಚಂ ಸ ಓ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯಾತ್ಮಾ ಲೋಕಾದಮೃತಾ ಭವಂತಿ. ಪರಮ ಪೂಜ್ಯ ಸದ್ಗುರು ವರೇಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಚೇನೋಪನಿಷತ್ತಿನ ಈ ಮಂತ್ರವನ್ನು ಪಾಠ ಮಾಡುವಾಗ ಒಂದು ಮಾತು ಹೇಳಿದ್ರು. ನರಪವರು ಆತ್ಮನು ಕಣ್ಣಿಗೆ ಕಣ್ಣಾಗಿ, ಕಿವಿಗೆ ಕಿವಿಯಾಗಿ, ಪ್ರಾಣಕ್ಕೆ ಪ್ರಾಣವಾಗಿ, ಮನಸ್ಸಿಗೆ ಮನಸ್ಸನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ. ಇದು ನಮ್ಮ ದೃಷ್ಟಿಯಿಂದ ಬ್ರಹ್ಮವಾದರೂ ಆತ್ಮನಾದರೂ ಯಾವ ಭೇದವೂ ಇಲ್ಲದೆ ಎಲ್ಲವನ್ನೂ ಸಮನಾಗಿ ಬೆಳಗುತ್ತಿದ್ದಾನೆ. ಒಂದು ಉದಾಹರಣೆ. ಸೂರ್ಯನು ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ. ನಮ್ಮ ವ್ಯಾಖ್ಯಾನವೇನು? ಅರಮನೆಯನ್ನು ಬೆಳಗುತ್ತಾನೆ, ದೇವಸ್ಥಾನವನ್ನು ಬೆಳಗುತ್ತಾನೆ, ದಶಾನ್ ಕಟ್ಟೆಯನ್ನು ಬೆಳಗುತ್ತಾನೆ, ಮಾಂಸದ ಅಂಗಡಿಯನ್ನು ಬೆಳಗುತ್ತಾನೆ, ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ಬೆಳಗ್ತಾನೆ ಅಂತೇವೆ. ಈ ವಿಶೇಷ ನಮ್ಮ ದೃಷ್ಟಿಯಿಂದಲೇ ಹೊರತು ಸೂರ್ಯನ ದೃಷ್ಟಿಯಿಂದ ಅಲ್ಲ. ಸೂರ್ಯನಿಗೆ ದ್ವೈತವೇ ಗೊತ್ತಿಲ್ಲ. ಸೂರ್ಯನಿಗೆ ಗೊತ್ತಿರುವಂತಹದ್ದು ಒಂದೇ. ಯಾವ ಯಾವುದು ಕಾಣ್ತಾ ಇದೆಯೋ ಎಲ್ಲವನ್ನು ಬೆಳಗುವುದಷ್ಟೇ ಸೂರ್ಯನ ಕೆಲಸ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈ ಭಾಷ್ಯ ದೋಷೈ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಭಾಷ್ಯ. ಸರಿ, ಈ ಅರ್ಥವನ್ನು ನೋಡೋಣ. ಅವಗತ ಸ್ವರೂಪನಾಗಿರುವ, ಚಿನ್ಮಾತ್ರ ಸ್ವರೂಪನಾಗಿರುವ ಆತ್ಮನು ಒಬ್ಬನೇ. ಆತ್ಮನಲ್ಲಿ ಯಾವ ಯಾವ ಭೇದಗಳಿಲ್ಲ. ಹೇಗೆ? ಚಂಡಾಲ ಬುದ್ಧೇ. ಒಬ್ಬ ಚಂಡಾಲ ಇದ್ದಾನೆ, ಅವನು ತನ್ನನ್ನ ಚಾಂಡಾಲ ಅಂತ ಮಾಡ್ಕೊಂಡಿದ್ದಾನೆ. ನಾನು ಚಾಂಡಾಲ ಎನ್ನುವಂತಹ ಬುದ್ಧಿ ಅವನಿಗಿದೆ. ಆ ಬುದ್ಧಿಯನ್ನು ಯತು ದೃಷ್ಟ ಯಾವುದು ನೋಡುತ್ತೀರಿ, ಅನ್ವಯವನ್ನು ಹೇಳ್ತೀನಿ. ಅನ್ವಯವನ್ನು ಹೇಳ್ತಾ ನೋಡ್ಕೊಂಡು, ಯತ್ ಚಂಡಾಲ ಬುದ್ಧೇ ದೃಷ್ಟು ತತ್ ಏವ ಚೈತನ್ಯಂ ಬ್ರಹ್ಮ ಬುದ್ಧಿ ದೃಕೋ ಅಪಿ ತದುಭಯೋಃ ಏಕಮೇವ ಜ್ಯೋತಿಃ ಭಾಷ್ಯ ಭೇದಾತೆ ಅನೇಕವತೆ ಅವಿದ್ಯೆಯ ದೃಶ್ಯತೆ. ವೇದಾಂತದಲ್ಲಿ ಬಾಯಿ ಬಿಟ್ರೆ ಅವಿದ್ಯೆಯ, ಅರ್ಥ ಮಾಡಿಕೊಂಡ್ರೆ ಸಮ್ಯಜ್ಞಾನೇನ ಎರಡೇ. ಅವಿದ್ಯೆಯಿಂದ ದುಃಖ, ಅವಿದ್ಯೆಯಿಂದ ಭೇದ, ಅವಿದ್ಯೆಯಿಂದ ನಾನಾತ್ವ, ಅವಿದ್ಯೆಯಿಂದ ದ್ವೈತ ಜ್ಞಾನ.
ಅವಿದ್ಯಾ ಹೋಗ್ಬಿಟ್ರೆ ಏಕಮೇವ ದ್ವಿತೀಯ ಮತ್ವಾಗುತ್ತೆ. ಅರ್ಥ ಚಂಡಾಲ ಬುದ್ಧೇ ಯತು ದ್ರಷ್ಟು ಚಂಡಾಲನ ಬುದ್ಧಿಯನ್ನ ಯಾವ ಚೈತನ್ಯ ಪಶ್ಯತಿ ಇತಿ ದ್ರಷ್ಟು ನಪುಂಸಕಲಿಂಗ, ಪಶ್ಯತಿ ಇತಿ ದ್ರಷ್ಟ ಪುಲ್ಲಿಂಗ, ಪಶ್ಯತಿ ಇತಿ ದ್ರಷ್ಟ್ರೀ ಸ್ತ್ರೀಲಿಂಗ, ಪಶ್ಯತಿ ಇತಿ ದ್ರಷ್ಟು ನಪುಂಸಕಲಿಂಗ. ಮೂರಕ್ಕೂ ಅರ್ಥ ಒಂದೇ, ಲಿಂಗ ಮಾತ್ರ ಬೇರೆ. ನೋಡಿ ಉದಾಹರಣೆಗೆ ಪಶ್ಯತಿ ಇತಿ ದ್ರಷ್ಟ ಆತ್ಮ, ಆತ್ಮ ದ್ರಷ್ಟ ಪುಲ್ಲಿಂಗ. ಪಶ್ಯತಿ ಇತಿ ದ್ರಷ್ಟ ಚೈತನ್ಯಂ, ಚೈತನ್ಯಂ ಏಕಮೇವ ದ್ರಷ್ಟ ಸ್ತ್ರೀಲಿಂಗದಲ್ಲಿ ಪಶ್ಯತಿ ಇತಿ ದ್ರಷ್ಟ್ರೀ ಚೇತ, ಚೇತ ಶಬ್ದ ಸ್ತ್ರೀಲಿಂಗ, ಚಿತ್ತು ಶಬ್ದ ಸ್ತ್ರೀಲಿಂಗ, ಚೈತನ್ಯಂ ನಪುಂಸಕಲಿಂಗ, ಜ್ಞಾನಂ ನಪುಂಸಕಲಿಂಗ, ಆತ್ಮ ಪುಲ್ಲಿಂಗ, ದೇವ ಪುಲ್ಲಿಂಗ. ಒಂದೇ ತತ್ವವನ್ನ ಮೂರು ಲಿಂಗಗಳು ತೋರಿಸ್ಕೊಡ್ತಾ ಇದ್ದಾರೆ. ಚಂಡಾಲ ಬುದ್ಧಿ, ನಾನು ಚಂಡಾಲ ಎನ್ನುವಂತ ಬುದ್ಧಿ ಅವನಿಗಿದೆ. ಆ ಬುದ್ಧಿಯನ್ನ ಯಾವ ಚೈತನ್ಯ ಬೆಳಗುತ್ತಿದೆಯೋ ಅದೇ ಚೈತನ್ಯ ಬ್ರಹ್ಮ ಬುದ್ಧಿ ಪೃಥಕ್. ಬ್ರಹ್ಮ ಬುದ್ಧಿಯನ್ನು ಕೂಡ ಪಶ್ಯತಿ ದೃಕ್. ಇದು ಕ್ವಿಪ್ ಪ್ರತ್ಯಯಾಂತಂ ರೂಪಂ, ಕ್ವಿಪ್ KVIP ಕ್ವಿಪ್. ಇದು ಗುರು ಭಾವ ಹೇಳ್ತಾ ಇದ್ರು. ಪಶ್ಯತಿ ದೃಕ್, ಯಾವನ್ನು ನೋಡುತ್ತಾನೆಯೋ ಅಂಥ ನೋಡುವಾತನಿಗೆ ದೃಕ್ ಅಂತ ಹೆಸರು. ದೃಕ್ ದೃಶೌ ದಿಶಃ, ದಿಶಂ ದೃಶೌ ದಿಶಃ, ದಿಶಾ ದೃಗ್ಭ್ಯಾಂ ದೃಗ್ಭಿಃ, ದಿಶೇ ದೃಗ್ಭ್ಯಾಂ ದೃಗ್ಭ್ಯಃ, ದಿಶಃ ದೃಗ್ಭ್ಯಾಂ ದೃಗ್ಭ್ಯಃ, ದಿಶಃ ದಿಶೋ ದಿಶಾಂ, ದಿಶಿ ದಿಶೋ ದೃಕ್ಷು. ಇದು ಶಕಾರಾಂತಹ ಪುಲ್ಲಿಂಗ ದೃಶಿ ಶಬ್ದ. ಪ್ರಥಮ ವಿಭಕ್ತಿ ಏಕವಚನದಲ್ಲಿ ದೃಕ್ ಅಂತಾಗುತ್ತೆ. ಇದು ದೃಕ್ ಎನ್ನುವ ಒಂದು ಪದ ಅದ್ವೈತ ವೇದಾಂತಿಗಳಿಗೆ ಅತ್ಯಂತ ಪ್ರಿಯವಾದ ಪದ. ದಿಕ್ಕಂದೇನು? ಕೂಟಸ್ಥನಾಗಿ ಯಾವ ವಿಕಾರಗಳೂ ಇಲ್ಲದೆ, ಯಾವ ಭೇದವೂ ವಿಶೇಷವೂ ಇಲ್ಲದೆ ಅರಿವಿನ ಸ್ವರೂಪನಾಗಿ ಬೆಳಗುತ್ತಿರುವವನು. ಸೂರ್ಯನಿಗೆ ಹೆಸರು ದೃಕ್. ಸೂರ್ಯನು ಪುಸ್ತಕವನ್ನು ಬೆಳಗ್ತಾನೆ, ಪೆನ್ನನ್ನು ಬೆಳಗುತ್ತಾನೆ, ಇರುವೆಯನ್ನು ಬೆಳಗುತ್ತಾನೆ, ಕನ್ನಡಕವನ್ನು ಬೆಳಗುತ್ತಾನೆ, ಚಪಾತಿಯನ್ನು ಬೆಳಗುತ್ತಾನೆ, ವಿಷವನ್ನು ಬೆಳಗುತ್ತಾನೆ. ಅವನಿಗೆ ರಾಗದ್ವೇಷಗಳಿಲ್ಲ. ಆತ್ಮನು ಹಾಗೆ ಇದ್ದಾನೆ. ಸೂರ್ಯನೇ ಆಗಿದ್ದ ಮೇಲೆ ಸೂರ್ಯನಿಗೂ ಸೂರ್ಯ, ಸೂರ್ಯನಿಗೂ ಅಪ್ಪ ಯಾರು? ಬ್ರಹ್ಮತತ್ವ. ಇಂಥ ಬ್ರಹ್ಮತತ್ವವನ್ನ ತಾನೆಂದು ತಿಳಿದುಕೊಂಡಂತಹ ಬ್ರಹ್ಮಜ್ಞಾನಿಗೆ ಕರ್ತೃತ್ವ ಭೋಕ್ತೃತ್ವಗಳಿಲ್ಲ, ಪುಣ್ಯ ಪಾಪಗಳಿಲ್ಲ, ರಾಗದ್ವೇಷಗಳಿಲ್ಲ, ಮತ್ತು ಸ್ವರ್ಗ ನರಕಗಳಿಲ್ಲ, ಧರ್ಮಗಳು ಇಲ್ಲ, ಜನ್ಮ ಮರಣಗಳಂತೂ ಇಲ್ಲವೇ. ಯಾರು ಬೇಕಾದ್ರೂ ತಿಳ್ಕೊಳ್ಳೋದು. ಅದ್ವೈತ ವೇದಾಂತ ಉಪದೇಶಗಳನ್ನ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಅರ್ಥ ಮಾಡಿಕೊಂಡು ಕೃತಾರ್ಥರಾಗಬೇಕು, ಕೃತಾರ್ಥರಾಗಬಹುದು. ನನಗೆ ಅರ್ಥ ಹೇಳದೆ ಮತ್ತೊಮ್ಮೆ ಹೇಳ್ತೇನೆ. ಚಂಡಾಲ ಬುದ್ಧಿ, ಚಂಡಾಲನ ಬುದ್ಧಿಯನ್ನ, ನಾನು ಚಂಡಾಲ ಎನ್ನುವಂತ ಅವನ ಬುದ್ಧಿಯನ್ನ ಎದು ಯಾವುದೋ ದ್ರಷ್ಟೃ ಬೆಳಗುತ್ತಿದೆಯೋ, ನೋಡುತ್ತಿದೆಯೋ, ತದೇವ ಚೈತನ್ಯಂ ನಪುಂಸಕಲಿಂಗ. ಅದೇ ಚೈತನ್ಯವು ಬ್ರಹ್ಮ ಬುದ್ಧಿ ದೃಕ್, ಬ್ರಹ್ಮ ಬುದ್ಧಿಯನ್ನು ಬೆಳಗುತ್ತಿದೆ. ಬ್ರಹ್ಮ ಶಬ್ದಕ್ಕೆ 5 ಅರ್ಥವನ್ನ ಹೇಳ್ತೇವಲ್ಲ, ಒಂದು ಪುಸ್ತಕವನ್ನು ಬರೆದಿದ್ದೇನಲ್ಲ. ಬ್ರಹ್ಮ ಶಬ್ದದ ಸೌಭಾಗ್ಯ. ಗುರುಗಳ ಉಪದೇಶಾಮೃತ ನಿಜವಾಗಿಯೂ ಅಮೃತವೇ.
ವೇದ ತತ್ವಂ ತಪೋ ಬ್ರಹ್ಮ ಬ್ರಹ್ಮ ವಿಪ್ರ ಪ್ರಜಾಪತಿ. ವೇದ ಪರಮಾತ್ಮ, ತಪಸ್ಸು ಬ್ರಾಹ್ಮಣ, ಹಿರಣ್ಯಗರ್ಭ. ಇಷ್ಟಕ್ಕೂ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಬುದ್ಧಿ ದೃಢ, ಇದು ವೇದ ಅಂತ ಹೇಳ್ತೇನೆ. ವೇದಗಳು ಅತ್ಯಂತ ಪವಿತ್ರ, ಅಪ್ರಾಕೃತ. ವೇದಗಳನ್ನ ಯಾವ ಮನುಷ್ಯನೂ ಬರೆಯಲಿಲ್ಲ. ಮನುಷ್ಯಕೃತವಲ್ಲ ವೇದಗಳು, ದಿವ್ಯವಾದ ವೇದಗಳು, ಭಗವಂತನ ಕೆಳಗಿನ ಉಸಿರಾಗಿ ಬಂದಿರುವಂತಹ ವೇದ. ವೇದಗಳಿಗೆ ಹೆಸರು ಪವಿತ್ರಾಹ ವೇದಾಹ. ನನಗೆ ವೇದ ಮಂತ್ರಗಳನ್ನ ಕೇಳ್ತಾ ಇದ್ದು ಆನಂದ. ಮನುಷ್ಯ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಿರ್ತಾನೆ, ಕಾಯೇನ ವಾಚ ಮನಸ, ನೂರಾರು ಅಪರಾಧಗಳು. ಈ ಎಲ್ಲ ಪಾಪ ಪರಿಹಾರಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಅರ್ಧ ಗಂಟೆ ವೇದ ಘೋಷವನ್ನು ಕೇಳ್ಬಿಡಿ. ಇದು ಬರ್ತಿರುತ್ತೆ ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಆ ವೇದ ಮಂತ್ರಗಳನ್ನ ಅರ್ಧ ಗಂಟೆ ಕೇಳ್ಬಿಟ್ರೆ ಎಲ್ಲಾ ಪಾಪಗಳು ಪರಿಹಾರ. ಅಂತ ಶಕ್ತಿ ಇದು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪದಾರ್ಥ ಅಕ್ಕಿ ಮುಗ್ಗಲು ಬಂದ್ಬಿಟ್ಟಿದೆ, ವಾಸನೆ ಬರ್ತಾ ಇದೆ. ಬಟ್ಟೆ ವಾಸನೆ ಬರ್ತಾ ಇದೆ. ಏನ್ ಮಾಡ್ಬೇಕು? ಬಿಸಿಲಿಗೆ ಹಾಕ್ಬಿಡ್ಬೇಕು. ಬಿಸಿಲಿಗೆ ಒಂದ್ ಗಂಟೆ ಹಾಕ್ಬಿಟ್ರೆ ಆ ದುರ್ಗಂಧವೆಲ್ಲ ಹೊರಟೋಗುತ್ತೆ. ಅದೇ ರೀತಿಯಲ್ಲಿ ವೇದ ಘೋಷವನ್ನ ಕೇಳುವುದರಿಂದ, ವೇದ ಮಂತ್ರಗಳನ್ನ ಪಠನ ಮಾಡುವುದನ್ನ ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ದಿವಸ ಯೂಟ್ಯೂಬ್ ನಲ್ಲಿ 10 ನಿಮಿಷ ವೇದ ಘೋಷವನ್ನು ಕೇಳಿ. ಪವಿತ್ರವಾದವೇ ಇದು. ಪವಿತ್ರವಾದ ವೇದ ಅನ್ನುವಂತ ಬುದ್ಧಿ ಯಾವುದೋ ಆ ಬುದ್ಧಿಯನ್ನೂ ಕೂಡ ಅದೇ ಚೈತನ್ಯ ಬೆಳಗುತ್ತಿದೆ. ಒಂದರ್ಥ. ಎರಡನೇದು, ಬ್ರಹ್ಮ ಶಬ್ದಕ್ಕೆ ಪರಬ್ರಹ್ಮ ಅಂತ ಅರ್ಥ. ಪರಬ್ರಹ್ಮದ ಲಕ್ಷಣಗಳೇನು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪಂ ಬ್ರಹ್ಮ. ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವಾಗಿದೆ. ಸವಾಯೇಶ ಮಾನಜ ಆತ್ಮ, ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಈ ಪರಬ್ರಹ್ಮವನ್ನ ನಾವು ಯಾವ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ತಾ ಇದ್ದೇವೆಯೋ ಆ ಬುದ್ಧಿಯನ್ನು ಕೂಡ ನೋಡುತ್ತಿರುವಂತಹದ್ದು ಅದೇ ಚೈತನ್ಯ. ಎರಡಾಯ್ತು. ತಪಃ, ತಪಸ್ಸು ಬಹಳ ಪವಿತ್ರವಾದದ್ದು. ಸತ್ಯೇನ ಲಭ್ಯ ತಪಸಾ ಶೇಷ ಆತ್ಮ. ಆಮೇಲೆ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೆ ಜ್ಯೋತಿರ್ಮಯೋ ಹಿ ಶುಭ್ರ ಯಂ ಪಶ್ಯಂತಿ ಯತಯಃ ಕ್ಷೀಣ ದೋಷ. ಮುಂಡಕೋಪನಿಷತ್ತಿನ ಮಂತ್ರ. ಎಂಥ ಮಂತ್ರ ಸ್ವಾಮಿ! ಎಷ್ಟೊಂದು ಏನ್ ಸಾಧನೆ ಮಾಡಬೇಕು ಅಂತ ಕೇಳ್ತಾರೆ ತುಂಬಾ ಜನ. ಇದು ಮಾಡ್ತಾರೆ. ಸತ್ಯೇನ ಲಭ್ಯ ತಪಸ ಶೇಷ ಆತ್ಮ, ಸಂಯಜ್ಞಾನೇನ ಬ್ರಹ್ಮಚರ್ಯೇನ. ಇವೆಲ್ಲವೂ ತಪಸ್ಸಿನ ಮುಖಗಳು. ಗುರುಸೇವಾ ತಪಃ, ಸತ್ಯಂ ತಪಃ, ಬ್ರಹ್ಮಚರ್ಯಂ ತಪಃ. ತಪಸ್ಸು ಬಹಳ ಪವಿತ್ರವಾದದ್ದು. ಯಾವ ತಪಸ್ಸನ್ನ ನಾವು ಬಹಳ ಪವಿತ್ರವಾದದ್ದು ಅಂತ ಹೇಳ್ತಾ ಇದ್ದೇವೆಯೋ ಆ ಬುದ್ಧಿಯನ್ನು ಕೂಡ ಬೆಳಗುತ್ತಿರುವಂತಹ ಆತ್ಮ, ಚಂಡಾಲನ ಬುದ್ಧಿಯ ಬೆಳಗುತ್ತಿರುವಂತಹ ಆತ್ಮ ಚೈತನ್ಯವೇ ಆಗಿದೆ. ಮೂರಾಯ್ತು. ವೇದ, ತತ್ವಂ, ತಪಃ. ಮುಂದೆ ವಿಪ್ರಹ, ಬ್ರಾಹ್ಮಣ. ಬ್ರಾಹ್ಮಣೋತ್ತಮರು ಶಮದಮಾದ್ಯ ಸಾಧನ ಸಂಪನ್ನರಾಗಿ ಸತ್ಯ, ಅಹಿಂಸಾ, ತ್ಯಾಗ, ದಾನಗಳನ್ನ ಮಾಡುತ್ತಾ ಯಾವಾಗಲೂ ಕೂಡ ಆತ್ಮ ಚಿಂತನೆಯನ್ನ ಮಾಡುತ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು. ಈ ಭೂಮಿಯ ಮೇಲಿರುವ ಎಲ್ಲ ಮಾನವರು ಸುಖಿಗಳಾಗಿರಲಿ, ಎಲ್ಲ ಪ್ರಾಣಿಗಳು ಸುಖವಾಗಿರಲಿ ಎಂದು ಎಲ್ಲರಿಗೂ ಕೂಡ ಯಾವಾಗಲೂ ಸುಖವನ್ನ ಬಯಸುವಂತಹ ಮಹಾತ್ಮನೇ ಬ್ರಾಹ್ಮಣ. ಅವನು ಶ್ರೇಷ್ಠ.
ಈ ನಾನು ಬ್ರಾಹ್ಮಣ ಅಂತ ಒಬ್ಬ ತಿಳ್ಕೊಂಡಿದ್ದಾನಲ್ಲ, ಆ ಬುದ್ಧಿಯನ್ನು ಬೆಳಗುತ್ತಿರುವಂತಹ ಆತ್ಮನವನೇ. ನಾಲ್ಕಾಯ್ತು. ಐದನೇದು ಹಿರಣ್ಯಗರ್ಭ. ಬ್ರಹ್ಮ ಬುದ್ಧಿ ದೃಕ್. ಹಿರಣ್ಯಗರ್ಭನೋ ಬಾಬಾ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಗುಂಶ್ಚ ಪ್ರಣೋತಿ ತಸ್ಮೈ ಸಗುಂಹದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಬ್ರಹ್ಮದೇವ ಬಾ, ಅದ್ಭುತ ಮಹಾತ್ಮ. ಜ್ಞಾನಮಪ್ರತಿಗಮ್ಯಸ್ಯ ವೈರಾಗ್ಯಂಚ ಜಗತ್ಪತೇಃ ಐಶ್ವರ್ಯಂಚೈವ ಧರ್ಮಶ್ಚ ಸಹ ಸಿದ್ಧಂ ಚತುಷ್ಟೈ. ಅಂಥ ಮಹಾತ್ಮ ಬ್ರಹ್ಮದೇವ. ಬ್ರಹ್ಮಾದೇವಾನಾಂ ಪ್ರಥಮಃ ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗುಪ್ತ. ಬ್ರಹ್ಮದೇವನು ಪರಮಾತ್ಮನ ಮನಸ್ಸಿನಿಂದ ವ್ಯಕ್ತವಾದಂತಹ ಅದ್ಭುತ ತತ್ವ. ಆ ಬ್ರಹ್ಮನ ಬುದ್ಧಿ, ಅವನು ನಾನು ಬ್ರಹ್ಮ, ಅಹಂ ಪ್ರಜಾಪತಿ, ಅಹಂ ವಿರಾಟ್ ಅಂತ ತಿಳ್ಕೊತಾನಲ್ಲ, ಅವನು ಸಮಷ್ಟಿ ರೂಪನಾಗಿರುವಂತ ಜೀವಾತ್ಮನ ಸ್ವರೂಪ. ಬ್ರಹ್ಮ ಬುದ್ಧಿ, ನಾನು ಬ್ರಹ್ಮ ಎನ್ನುವಂತ ಬುದ್ಧಿಯನ್ನು ಬೆಳಗುವಂತಹ ಚೈತನ್ಯ ಅಂದೆ. ನೋಡಿ ಹೇಗಿದೆ. ಒಂದ್ ಕಡೆಯಲ್ಲಿ ಚಂಡಾಲ ಬುದ್ಧಿ ಹೇಯ ದೃಷ್ಟು, ನಾನು ಚಂಡಾಲ, ನಾನು ಇಂಥವನು ಮಾಡ್ಕೊಂಡಿದ್ದಾನೆ. ಆ ಬುದ್ಧಿಯನ್ನು ಬೆಳಗುವಂತಹ ಆತ್ಮನೇ ಬ್ರಹ್ಮ ಬುದ್ಧಿ ದೃಗೆ. ಇದನ್ನ ನೋಡಿದಾಗ ಅದ್ವೈತ ವೇದಾಂತದಲ್ಲಿ ಯಾವ ಜಾತಿ ವರ್ಣಾಶ್ರಮಾದಿ ಭೇದಗಳು ಇಲ್ಲ. ನಾ ಮಾಡ್ಕೊಂಡಿದ್ದೇವಷ್ಟೇ. ನಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾ ಮಾಡ್ಕೊಂಡಿದ್ದೇವೆ, ಗಂಡು ಹೆಣ್ಣು ಅಂತ. ಪರಮಾತ್ಮನ ದೃಷ್ಟಿಯಿಂದ ಎಲ್ಲರೂ ಬ್ರಹ್ಮ ಸ್ವರೂಪರೇ, ಯಾವ ಯಾವ ಭೇದವೂ ಇಲ್ಲ. ಈ ಬುದ್ಧಿ ಸಾಧ್ಯವಾ ಅಂತಂದ್ರೆ ಖಂಡಿತ ಸಾಧ್ಯ. ಯಾವಾಗ ನಾವು ಪರಿಚ್ಛಿನ್ನ ಬುದ್ಧಿಯನ್ನ ಕೈಬಿಟ್ಟು ಅಹಂಕಾರ ಮಮಕಾರಗಳನ್ನ ತ್ಯಾಗ ಮಾಡಿ ಅವಿದ್ಯಾ ದೋಷವನ್ನ ದೂರ ಮಾಡಿಕೊಳ್ಳುತ್ತೇವೆಯೋ, ವಿದ್ಯಾ ಸಂಪನ್ನರಾಗುತ್ತೇವೆಯೋ, ಆಗ ನೋಡಿದಾಗ ಎಲ್ಲರೂ ಒಂದೇ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಜೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ. ವಸ್ತುಗಳನ್ನ ಎರಡು ದೃಷ್ಟಿಯಿಂದ ನೋಡ್ತೇವೆ. ಒಂದು ಇರುವ ದೃಷ್ಟಿಯಿಂದ, ಮತ್ತೊಂದು ಭಾವನಾ ದೃಷ್ಟಿಯಿಂದ. ಒಂದು ಬಂಗಾರದ ಸರ, ವಜ್ರದ ಕಿರೀಟ 50 ಕೋಟಿ ಬೆಲೆ ಬಾಳುತ್ತೆ. ಅದನ್ನ ಎರಡು ದೃಷ್ಟಿ ನೋಡ್ಬೋದು. ಒಂದು ವಜ್ರದ ಕಿರೀಟ 50 ಕೋಟಿ ಬೆಲೆ, ಮತ್ತೊಂದು ಅದು ಬರೀ ಕಲ್ಲು. ನೋಡಿ, ಪೂರ್ಣ ದೃಷ್ಟಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಆ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡ್ಕೊಪ್ಪ. ಭೇದವನ್ನ ಕೈ ಬಿಡು. ಬಾ, ಇಲ್ಲಿ ಚಂಡಾಲ ಬುದ್ಧೇ ಎದ್ದಷ್ಟು ನಾನು ಚಂಡಾಲ ಅಂತ ಮಾಡ್ಕೊಂಡಿದ್ದಾನೆ. ಆ ಬುದ್ಧಿಯನ್ನ ಯಾವುದು ಬೆಳಗುತ್ತಿದೆಯೋ ಅದೇ ಚೈತನ್ಯ ಬ್ರಹ್ಮ ಬುದ್ಧಿ. ನಾನು ಹಿರಣ್ಯಗರ್ಭ ಬ್ರಹ್ಮ ಮಾಡ್ಕೊಂಡಿದ್ದಾನಲ್ಲ, ಆ ಬುದ್ಧಿಯನ್ನು ಬೆಳಗ್ತಾ ಇದೆ. ಹೀಗೆ ತಿಳಿದವನೇ ಬ್ರಹ್ಮಜ್ಞಾನಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಜೀವನದಲ್ಲಿ ಒಂದು ಕಥೆ ಬರುತ್ತೆ. ಭಗವತ್ಪಾದ ಶಂಕರಾಚಾರ್ಯರು ಕಾಶಿ ಕ್ಷೇತ್ರದಲ್ಲಿ ಇದ್ದು ಪ್ರತಿ ದಿವಸ ಗಂಗಾ ಸ್ನಾನವನ್ನ ಮಾಡ್ಕೊಂಡು ಬಂದು ವಿಶ್ವನಾಥನ ದರ್ಶನವನ್ನ ಮಾಡಿ ಭಿಕ್ಷಾಟನೆ ಮಾಡ್ಕೋತ ಅಲ್ಲಿ ವೇದಾಂತ ಪ್ರಸಾರ ಮಾಡ್ತಾ ಇದ್ರು. ಶಂಕರಾಚಾರ್ಯರ ಮನಸ್ಸಿನಲ್ಲಿ ಒಂದು ಭ್ರಮೆ ಬಂದಿತ್ತು. ನಾನು ಸನ್ಯಾಸಿ, ನಾನು ಬ್ರಾಹ್ಮಣ, ನಾನು ಬಹಳ ಮಡಿಯಲ್ಲಿದ್ದು ಕಾಶಿ ಕ್ಷೇತ್ರದಲ್ಲಿ ಪ್ರತಿದಿನವೂ ಗಂಗಾ ಸ್ನಾನವನ್ನು ಮಾಡಿ ವಿಶ್ವನಾಥನ ದರ್ಶನವನ್ನ ಮಾಡುತ್ತಾ ಧನ್ಯನಾಗುತ್ತಿದ್ದೇನೆ ಎನ್ನುವಂತ ಭ್ರಮೆ ಇತ್ತು. ಇದು ವಿಶ್ವನಾಥನಿಗೆ
ಒಬ್ಬ ಚಾಂಡಾಲನ ರೂಪವನ್ನು ಧರಿಸಿಕೊಂಡು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ವಿಶ್ವನಾಥ ದರ್ಶನಕ್ಕೆ ಬಹಳ ಮಡಿಯಲ್ಲಿ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಚಂಡಾಲ ಬಂದ್ಬಿಟ್ಟ. ನೋಡ್ತಾ ಇದ್ದಾರೆ, ದೂರಕ್ಕೆ ಹೋಗು ಅಂತ ಇದ್ದಾರೆ. ಅವನು ದೂರಕ್ಕೆ ಹೋಗ್ತಾ ಇಲ್ಲ. ಬಂದಿರುವಂತಹ ಸಾಕ್ಷಾತ್ ವಿಶ್ವನಾಥ ಶಂಕರರಿಗೆ ವಿವೇಕ ಉಪದೇಶ ಮಾಡುವುದಕ್ಕಾಗಿ ಬಂದಿದ್ದಾನೆ. ದೂರಕ್ಕೆ ಹೋಗು ಅಂತ ಹೇಳಿದಾಗ ಆ ಚಂಡಾಲ ಪ್ರಶ್ನೆ ಮಾಡ್ತಾನೆ, ಎಲೆ ಸನ್ಯಾಸಿಯೇ, ನೀ ದೂರಕ್ಕೆ ಹೋಗು ಅಂತ ಹೇಳ್ತಾ ಇದೀಯ, ಈ ಶರೀರವನ್ನು ದೂರಕ್ಕೆ ಹೋಗು ಅಂತ ಹೇಳ್ತಾ ಇದೀಯಾ ಅಥವಾ ಚೈತನ್ಯವನ್ನು ದೂರಕ್ಕೆ ಹೋಗು ಅಂತ ಹೇಳ್ತಾ ಇದೀಯಾ? ಪ್ರಶ್ನೆ ಮಾಡ್ತಾನೆ. ಬಾ, ಶರೀರವನ್ನ ಮೈಲಿಗೆ ಚಂಡಾಲ ದೂರಕ್ಕೆ ಹೋಗು ಅಂತ ಹೇಳ್ತಾ ಇದ್ದೆ. ನಿನ್ನ ಶರೀರವು ಪಾಂಚಭೌತಿಕ, ನನ್ನ ಶರೀರವು ಪಾಂಚಭೌತಿಕ. ನಿನ್ನ ಶರೀರವು ಮಾಂಸ ಮಲ ಮತ್ತು ಮೂತ್ರ ಆತ್ಮಕವಾಗಿದೆ, ನನ್ನ ಶರೀರ ಹಾಗೆ. ಶರೀರದ ದೃಷ್ಟಿಯಿಂದ ಇಬ್ಬರು ಹಂಗೆ. ಇನ್ನು ಆತ್ಮನ ದೃಷ್ಟಿಯಿಂದ ಹೇಳ್ತಾ ಇದ್ದೀಯಾ, ನಿನ್ನ ಆತ್ಮ ನನ್ನ ಆತ್ಮ ಎರಡೂ ಆತ್ಮರು ಒಂದೇ. ನಿನ್ನಾತ್ಮ ಅತ್ಯಂತ ಶುದ್ಧನಾಗಿರುವಂತೆ ನನ್ನಾತ್ಮನು ಶುದ್ಧನಾಗಿದ್ದಾನೆ. ಆದ್ದರಿಂದ ನೀನು ದೇಹದ ದೃಷ್ಟಿಯನ್ನು ಇಟ್ಕೊಂಡು ದೂರ ಹೋಗು ಅಂತ ಹೇಳ್ತಾ ಇದ್ರು ತಪ್ಪು. ಆತ್ಮನ ದೃಷ್ಟಿಯಿಂದ ದೂರ ಹೋಗು ಅಂತ ಹೇಳ್ತಾ ಇದ್ರು ತಪ್ಪು ಅಂತ ಹೇಳ್ತಾನೆ. ಆಗ ಬಾಲಶಂಕರನಿಗೆ ಜ್ಞಾನೋದಯವಾಯಿತು. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತರಿಷು ಶ್ರೋತಾ ಜಗತ್ಸಾಕ್ಷಿಣಿ ಶೈವಾಹಂ ನ ಚ ದೃಶ್ಯವಸ್ಥಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸದ್ವಿಜೋಸ್ತು ಗುರು ನಿತ್ಯೇಶ ಮನೀಷಾ ಮಮ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರು ನನಗೆ ಮನೀಷಾ ಪಂಚಕವನ್ನು ಗಟ್ಟು ಮಾಡಿ ಅರ್ಥವನ್ನು ಹೇಳುವಾಗ ಈ ಕಥೆ. ಆಗ ಶಂಕರಾಚಾರ್ಯರಿಗೆ ಜ್ಞಾನೋದಯವಾಯಿತು. ನಮಸ್ಕಾರ, ಅಪ್ಪ ನೀನೇ ನನ್ನ ಗುರು. ಜ್ಞಾನೋದಯವಾಯಿತು ಅಂತ ಆ ಕೂಡಲೇ ಚಂಡಾಲ ವೇಷಧಾರಿಯಾಗಿರುವಂತಹ ವಿಶ್ವನಾಥ ಚಾಂಡಾಲ ರೂಪವನ್ನೇ ಬಿಟ್ಟು ಸಾಕ್ಷಾತ್ ಪರಮೇಶ್ವರನ ರೂಪದಿಂದ ದರ್ಶನವನ್ನು ಕೊಟ್ಟ ಅಂತಾನೆ. 5 ಶ್ಲೋಕ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಜಾಗ್ರ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ, ಯಾವ ಚೈತನ್ಯವು, ಯಾವ ಆತ್ಮ ಸ್ವರೂಪವು, ಯಾವ ಸಾಕ್ಷಿ ತತ್ವವು, ಎಚ್ಚರ ಕನಸು ಸುಷುಪ್ತಿ 3 ಅವಸ್ಥೆಗಳನ್ನು ವ್ಯಾಪಿಸಿಕೊಂಡು ಅವಸ್ಥಾತ್ರಯ ಅತೀತವಾಗಿ 3 ಅವಸ್ಥೆಗಳನ್ನು ಬೆಳಗುತ್ತಿದೆಯೋ. ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಸಗಸ್ಸಾಕ್ಷಿಣಿ, ಯಾವ ಚೈತನ್ಯವು ಹಿರಣ್ಯಗರ್ಭ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಇರುವೆವರೆಗಿರುವ 84 ಲಕ್ಷ ಜೀವರಾಶಿಗಳನ್ನು ವ್ಯಾಪಿಸಿಕೊಂಡು ಸಾಕ್ಷ್ಯ ಸ್ವರೂಪವಾಗಿ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪವಾಗಿದೆಯೋ. ಸೈವಾಹಂ ಸಾ ಏವಾಹಂ, ಆ ಚಿದ್ರೂಪವಾದ ಬ್ರಹ್ಮವೇ ನಾನು, ಆತ್ಮನೇ ನಾನು ಎನ್ನುವಂತ ದೃಢ ಪ್ರಜ್ಞಾಪಿ, ದೃಢವಾದಂತಹ ಪ್ರಜ್ಞೆಯು ಯಾವನಿಗೆ ಉಂಟೋ ಅವನು ಚಾಂಡಾಲೋಸ್ತು ಸತದ್ವಿಜೋಸ್ತು, ಅವನು ಚಾಂಡಾಲನಾಗಿರಲಿ, ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣೋತ್ತಮನಾಗಿರಲಿ. ಅವನೇ ನನ್ನ ಗುರು, ಅವನೇ ಸಾಕ್ಷಾತ್ ಬ್ರಹ್ಮನಿಷ್ಠ, ಅವನೇ ಸಾಕ್ಷಾತ್ ಪರಮೇಶ್ವರ ಅಂತ ತಿಳ್ಕೊಂಡು ನಮಸ್ಕಾರ ಹಾಕಿದಾಗ ವಿಶ್ವನಾಥ ನಿಜ ಸ್ವರೂಪವನ್ನು ತೋರಿಸ್ತಾ ಅಂತ ಕಥೆ. ಇರ್ಲಿ, ಹೇಳ್ತಾ ಇದ್ದಾರೆ ಸುರೇಶ್ವರಾಚಾರ್ಯ. ಚಂಡಾಲ ಬುದ್ಧೇರ್ಯರ್ದೃಷ್ಟು ಯದ್ದ್ರಷ್ಟು ತದೇವ ಬ್ರಹ್ಮ ಬುದ್ಧಿ ಏಕಂ ತದುಭಯೋರ್ಜು ಜ್ಯೋತಿ ಒಂದೇ. ಎಷ್ಟು ಆನಂದ ಸ್ವಾಮಿ. ಸೂರ್ಯನಿಗೆ ಇದು ಮಣ್ಣು, ಇದು ಬೆಣ್ಣೆ ಇದೆಯೇ, ಇದು ಚಪಾತಿ ಅಮೇಧ್ಯ ಯಾವ ಭೇದವಿಲ್ಲ. ಯಾವ ಸೂರ್ಯ ಭಗವಂತ ಇಡ್ಲಿ, ಚಪಾತಿ, ಪಲಾವ್, ಸಾಗು, ಪೂರಿ ಬೆಳಗ್ತಾ ಇದ್ದಾನು,
ಅದೇ ಸೂರ್ಯ ಅಮೇಧ್ಯ ರಕ್ತ ವಾಂತಿಯನ್ನು ಬೆಳೆಸ್ತಾನೆ. ಯಾವ ಭೇದವೂ ಇಲ್ಲ. ಇದು ಅದ್ವೈತ ವೇದಾಂತ. ಶಾಂಕರಾದ್ವೈತ ವೇದಾಂತದಲ್ಲಿ ಯಾವ ದೋಷಗಳಿರ್ತದೆ ಅರ್ಥ ಮಾಡ್ಕೋಬೇಕಂತ. ನಾವಿಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪರಬ್ರಹ್ಮ ಶಬ್ದದಿಂದ ಕರೆಯುತ್ತಿಲ್ಲ. ಏಕಂ ತದುಭಯೋ ಜ್ಯೋತಿ ತದುಭಯೋ ಚಂಡಾಲ ಬುದ್ಧಿ ಬ್ರಹ್ಮ ಬುದ್ಧ್ಯೋ ಉಭಯೋ ಏಕಮೇವ ಜ್ಯೋತಿ, ಒಂದೇ ಜ್ಯೋತಿ. ಆದರೆ ಭಾಷ್ಯ ಭೇದಾತಿ ಭಾಷ್ಯಂತೆ ಇತಿ ಭಾಷ್ಯಾಃ ಭಾದೀಪ್ತೌ ಧಾತು ಭಾಷ್ಯಂತೆ ಬೆಳಗಲ್ಪಡುತ್ತಿರುವಂತಹ ಪದಾರ್ಥಗಳ ದೃಷ್ಟಿಯಿಂದ ಅನೇಕವತೆ. ಒಂದೇ ಜ್ಯೋತಿ, ಒಂದೇ ಚೈತನ್ಯ, ಒಂದೇ ಚಿನ್ಮಾತ್ರ ತತ್ವ. ಬೇರೆ ಬೇರೆ ಮನುಷ್ಯ, ಇವನ ರಾಕ್ಷಸ, ಇದು ಹಸು, ಇದು ಹುಲಿ, ಇದು ಭಾಷ್ಯ ಭೇದ. ಬೆಳಗಲ್ಪಡುತ್ತಿರುವಂತ ಅವಿದ್ಯಾಕಲ್ಪಿತ ಉಪಾಧಿಗಳನ್ನ ಉಳ್ಳಂತ ಅನಾತ್ಮ ವಸ್ತುಗಳು. ಇವುಗಳಿಗೂ ಆತ್ಮನಿಗೂ ಯಾವ ಯಾವ ಸಂಬಂಧವೂ ಇಲ್ಲ ಅನ್ಬಿಟ್ಟು ಗುರುಗಳ ಕ್ಲೇಶಾಪಹಾರಣಿ ಬರ್ತೀನಿ. ಚಂಡಾಲ ಬುದ್ಧೇರ್ಯದ್ರಷ್ಟು ತದೇವ ಬ್ರಹ್ಮ ಬುದ್ಧಿದೃಕಂ ಏಕಂ ತದುಭಯೋ ಜ್ಯೋತಿ ಭಾಷ್ಯ ಭೇದಾದನೇಕಮತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದಿಗಾಭ್ಯ. ಸಿಕ್ತು. ಕ್ಲೇಶಾಪಹಾರಣಿ ಗ್ರಂಥ 224ನೇ ಪುಟದಲ್ಲಿ 88ನೇ ಶ್ಲೋಕ. ನನಗೆ ಈ ಗ್ರಂಥವನ್ನ ನೋಡಿದ ಕೂಡಲೇ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ದರ್ಶನ ಆಗ್ತಾ ಇದೆ. ಗ್ರಂಥವನ್ನು ಓಪನ್ ಮಾಡಿಬಿಟ್ರೆ ಗುರುಗಳು ಸಂತೋಷ ಆಗಿದೆ. 2 ವಾಕ್ಯ ಓದ್ಬಿಟ್ರೆ ಕುಣಿತಾ ಓದ್ತೇ ನೋಡಿ ಕುಣಿಸೋಣ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸರ್ವದೇಹೇಶು ಆತ್ಮೈಕತ್ವಂ ಹೆಡ್ಡಿಂಗು ಹೇಗೆ ಬರೀತಾರೆ, ಒಂದು ಹೆಡ್ಡಿಂಗು, ಅದು ಕೆಳಗಡೆಯಲ್ಲೇ ವಾಕ್ಯ, ಅನಂತರ ಕ್ಲೇಶಾಪಹಾರಣಿ, ಅದಕ್ಕೆ ನಂಬರು, ಯಾರು ಮಾಡಿದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೊಬ್ಬರಿಗೆ ವೇದಾಂತ ಬೇಕು ಅಲ್ಲ, ಆ ವೇದಾಂತದ ರಹಸ್ಯವನ್ನ ಮುಮುಕ್ಷುಗಳಿಗೆ ತಿಳಿಸಬೇಕು. ಇದೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉದ್ದೇಶ, ಧ್ಯೇಯ. ಹೆಡ್ಡಿಂಗ್ ಕೊಡ್ತಾರೆ, ಸರ್ವದೇಹೇಶು ಆತ್ಮೈಕತ್ವಂ, ಎಲ್ಲ ದೇಹಗಳಲ್ಲಿಯೂ ಆತ್ಮನು ಒಬ್ಬನೇ. ನ ಭಿದ ಅವಗತೇರಸ್ತೀತ್ಯುಕ್ತಂ, ಅವಗತೇ ಭಿದ ನಾಸ್ತಿ ಇತ್ಯುಕ್ತಂ. ಹಿಂದಿನ ಭಾಗದಲ್ಲಿ ಅವಗತಿಗೆ ಆತ್ಮ ಚೈತನ್ಯಕ್ಕೆ ಯಾವ ಯಾವ ಭೇದವೂ ಇಲ್ಲ ಎಂದು ಹೇಳಿದ್ದಾನೆ. ತತಃ ಕಿಂ ಸಿದ್ಧ್ಯತಿ, ಅದರಿಂದ ಏನ್ ಸಿದ್ಧವಾಗುತ್ತೆ ಅನ್ನುವುದನ್ನ ಆಶಂಕ್ಯ ಆಹ ಅತಃ ಅವಗತೇ ರೀತಿ ಏಕತ್ವಾತ್ ಏಕರೂಪತ್ವಾತ್. ಆತ್ಮನು ಏಕನಾಗಿದ್ದಾನೆ, ಒಂದೇ ರೂಪನಾಗಿರುವುದರಿಂದ ಅಂತ ಆತ್ಮತತ್ವದಲ್ಲಿ ಯಾವ ಯಾವ ಭೇದವೂ ಇಲ್ಲ. ಚಂಡಾಲ ಬುದ್ಧಿ ರೀತಿ ಚಾಂಡಾಲೋಯಂ ಇತಿ ಅತ್ಯಂತ ಅಶುದ್ಧ ವಸ್ತು ಗೋಚರ ಬುದ್ಧೇ ಚೈತನ್ಯಂ ದಷ್ಟು. ಇವನೊಬ್ಬ ಚಾಂಡಾಲ, ಇವನೊಬ್ಬ ಸಾಮಾನ್ಯ ವ್ಯಕ್ತಿ ಎನ್ನುವಂತ ಯಾವ ಬುದ್ಧಿ ಇದೆಯೋ, ಅದನ್ನು ಬೆಳಗುತ್ತಿರುವಂತ ಯಾವ ಬುದ್ಧಿಯೋ ಸಾಕ್ಷಿಭೂತಂ. ನೋಡಿ ಹಾಕಿದ ಪದವನ್ನು, ಸಾಕ್ಷ್ಯ ಸ್ವರೂಪ ಸುಮ್ಮನೆ ಹೇಳ್ತಾ ಇದೆ. ಇವನ ಚಾಂಡಾಲ, ಇವನ ಬ್ರಾಹ್ಮಣ, ಇದು ಹಸು, ಇದು ಕುದುರೆ, ಇದು ಆನೆ, ಒಂಟೆ. ಸಾಕ್ಷಿ ಎನ್ನುವ ಮಾತಿಗೆ ಸಾಕ್ಷಾತ್ ಕೂಟಸ್ಥತೆಯ ಪಶ್ಯತೀತಿ ಸಾಕ್ಷಿ. ಅದೇ ಸಾಕ್ಷ್ಯ ಸ್ವರೂಪವು ಬ್ರಹ್ಮ ಬುದ್ಧಿ ದೃಕೆ, ಬ್ರಹ್ಮ ಎನ್ನುವಂತ ಬುದ್ಧಿಯನ್ನು ಹಿರಣ್ಯ ಗರ್ಭ ಬುದ್ಧಿ ಸಾಕ್ಷಿಭೂತಮಪಿ ಬ್ರಾಹ್ಮಣ ಬುದ್ಧಿ ಸಾಕ್ಷಿಭೂತಂ ವಾ. ಏನ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ
ಸೂಕ್ಷ್ಮದಷ್ಟು. ಬ್ರಹ್ಮ ಶಬ್ದಕ್ಕೆ 5 ಅರ್ಥಗಳಿವೆ. 5ರಲ್ಲಿ 2 ತಿಳ್ಕೊಂಡೆ. ಒಂದು, ನಾನು ಹಿರಣ್ಯ ಗರ್ಭ, ಇವನು ಹಿರಣ್ಯ ಗರ್ಭ ಎನ್ನುವಂತ ಬುದ್ಧಿ ನನಗಿದೆ, ಅದಕ್ಕೂ ಆತ್ಮನು ಸಾಕ್ಷಿಯಾಗಿದ್ದಾನೆ. ಇನ್ನೊಬ್ಬನು ಬ್ರಾಹ್ಮಣ, ಬ್ರಹ್ಮ ಶಬ್ದಕ್ಕೆ ಹಿರಣ್ಯ ಗರ್ಭೋವ ಬ್ರಾಹ್ಮಣೋವ ಭವತಿ. ಇನ್ನೂ 3 ಸೇರುತ್ತೆ. ತಪೋವ, ಪರಂ ಬ್ರಹ್ಮವ ಅಥವಾ ವೇದೋವ, 3 ಪವಿತ್ರವಾದದ್ದೇ. ಉಭಯೋರಪಿ ಜ್ಯೋತಿ ಪ್ರಕಾಶಕಂ ಚೈತನ್ಯಂ ಏಕಮೇವ, 2 ಬುದ್ಧಿಗಳಿಗೆ ಬೆಳಗುತ್ತಿರುವಂತ ಚೈತನ್ಯ ಸ್ವರೂಪವಾದ ಸಾಕ್ಷಿ ತತ್ವ ಒಂದೇ. ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣು ಪದಾರ್ಥಗಳನ್ನ ನೋಡುವುದಕ್ಕೂ ಸೂರ್ಯನು ಪದಾರ್ಥಗಳನ್ನು ಬೆಳಗುವುದಕ್ಕೂ ಬಹಳ ವ್ಯತ್ಯಾಸ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬರು ಬಂದು ಊಟಕ್ಕೆ ಹೋಗಿದ್ದೇನೆ. ನಮ್ಮ ಸ್ನೇಹಿತರು ಬಹಳ ಪ್ರೀತಿಯಿಂದ ನಮ್ಮ ದಂಪತಿಗಳಿಗೆ ಊಟವನ್ನು ಏರ್ಪಾಡು ಊಟ ಬಡಿಸ್ತಾ ಇದ್ದಾನೆ. ನನಗೆ ಅತ್ಯಂತ ಪ್ರಿಯವಾದದ್ದು ಮೈಸೂರು ಪಾಕ್ ಅಂತ ಇಟ್ಕೊಳ್ಳಿ. ಮೈಸೂರು ಪಾಕ್ ಏನು ಇಷ್ಟವಾದ ತಿನ್ನುದ ನಾವು ಉದಾಹರಣೆ ಕೊಡ್ತಿರ್ತೇನೆ. ಮೈಸೂರು ಪಾಕು, ಜಿಲೇಬಿ, ಜಾಂಗೀರ್, ಜಾಮೂನ್ ಅಂತ ಇಷ್ಟವಾದ ಮೈಸೂರು ಪಾಕು. ನಾನವರು ಮಾಡಿ ಅಂತ ಹೇಳಿಲ್ಲ. ನಮ್ಮ ಸ್ನೇಹಿತರ ಮನೆಯಲ್ಲಿ ಮೈಸೂರು ಪಾಕ್ ಮಾಡಿಸಿದ್ದಾರೆ. ಎಲೆ ಮೇಲೆ ಬಡಿಸ್ಬಿಟ್ಟು ನೋಡಿದೆ, ಬಹಳ ಸಂತೋಷ. ಆಹಾ, ಏನಪ್ಪಾ ನಂಗೆ ಇಷ್ಟವಾದಂತಹ ಮೈಸೂರು ಪಾಕ್ ಮಾಡಿಸಿದ್ದೀಯ, ನೀನ್ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ, ನನ್ಗೆ ಗೊತ್ತಿಲ್ಲ ಸ್ವಾಮೀಜಿ, ಏನು ಮಾಡ್ಬೇಕು ಮನಸ್ಸು ಅಂತ ಮಾಡ್ತಿದ್ದೆ. ನನಗೆ ಅತ್ಯಂತ ಪ್ರಿಯವಾದದ್ದು ಮೈಸೂರು ಪಾಕ್ ತಿಂತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ, ಇನ್ನೊಂದು ಬೇಕು ಅಂತ ತಿಂತಾ ಇದ್ದೇನೆ. ನನಗೆ ಅತ್ಯಂತ ಅಪ್ರಿಯವಾದದ್ದು ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ನಿಂದ ಪಲ್ಯ ಬಹಳ ಮಾಡ್ಬಿಡಿ, ಸೇರ್ತಾ ಇಲ್ಲ, ಇಷ್ಟವೇ ಇಲ್ಲ. ಅಥವಾ ಬೆಂಡೆಕಾಯಿ ಗೊಜ್ಜು, ಆರೋಗ್ಯಕ್ಕೆ ಒಳ್ಳೆ ಹಾಗಲಕಾಯಿ, ಬೆಂಡೆಕಾಯಿ, ನಂಗೆ ಬೆಂಡೆಕಾಯಿ ಇಷ್ಟ ಇಲ್ಲ, ಅದ್ ಮಾಡಿದ್ದಾರೆ. ಅಯ್ಯೋ ಇದನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ, ಪ್ರೀತಿ. ಬೆಂಡೆಕಾಯಿ ಗೊಜ್ಜು ಇಷ್ಟ ಇಲ್ಲ, ಪ್ರಿಯ ಕಣ್ಣುಗಳಿಗೆ. ಅದು ಸೂರ್ಯನಿಗೆ ಮೈಸೂರು ಪಾಕನ್ನ ಎಷ್ಟು ಸಂತೋಷವಾಗಿ ಸೂರ್ಯ ಬೆಳಗುತ್ತಿದ್ದಾನೆಯೋ ಅದೇ ಸೂರ್ಯ ಹಾಗಲಕಾಯಿ ಗೊಜ್ಜನ್ನು, ಬೆಂಡೆಕಾಯಿ ಗೊಜ್ಜನ್ನು ಬೆಳಗ್ತಾ ಇದ್ದ. ಒಂದು ಮೊಮ್ಮಗು ಇತ್ತು ಅವ್ರ ಮನೆಯಲ್ಲಿ. ಮಗು ಊಟ ಮಾಡಿಸ್ತಾ ಇದ್ದಾರೆ, ವಾಂತಿ ಮಾಡ್ಬಿಡ್ತಾರೆ. ಬಾ ನೋಡಕ್ಕಾಗ್ತಾ ಇಲ್ಲ, ಅಲ್ಲೇ ಮಲಮೂತ್ರವನ್ನು ವಿಸರ್ಜನೆ ಮಾಡ್ಬಿಟ್ಟು ಕಣ್ಣು ಹೇಳುತ್ತೆ, ಬಾ ನೋಡಕ್ಕಾಗಲ್ಲ. ಸೂರ್ಯ ಅದನ್ನು ಬೆಳಗ್ತಾ ಇದ್ದಾರೆ. ಹೌದಾ? ಸೂರ್ಯನಿಗೆ ರಾಗದ್ವೇಷಗಳೇ ಇಲ್ಲ, ಏಕೆಂದರೆ ಅವನಿಗೆ ನಾನು ಬೆಳಗುತ್ತಿದ್ದೇನೆ ಎನ್ನುವಂತ ಕರ್ತೃತ್ವ ಬುದ್ಧಿ ಇಲ್ಲ. ಅದೇ ರೀತಿಯಲ್ಲಿ ಸೂರ್ಯನೇ ಹಾಗಿರಬೇಕಾದರೆ ಆತ್ಮನನ್ನು ಕೇಳಬೇಕೆ? ಆತ್ಮನು ಚೈತನ್ಯ ಸ್ವರೂಪನಾಗಿ ಎಲ್ಲವನ್ನು ಸಮಾನವಾಗಿ ನಿರ್ವಿಕಾರವಾಗಿ ಬೆಳಗುತ್ತಿದ್ದಾನೆ. ಇಲ್ಲಿ ಸ್ವಾರಸ್ಯ, ಬೆಳಗುವಿಕೆ ಎನ್ನುವಂತ ಕರ್ತೃತ್ವ ಆತ್ಮನಿಗೆ ಇಲ್ಲ. ಉಭಯೋರಪಿ, ಒಂದು ಚಾಂದಾನ ಬುದ್ಧಿ, ಮತ್ತೊಂದು ಬ್ರಹ್ಮ ಬುದ್ಧಿ, 2 ಬುದ್ಧಿಗಳನ್ನ ಆತ್ಮ ಸಮಾನವಾಗಿ ಬೆಳಗ್ತಾ ಇದ್ದಾನೆ. ಪ್ರಕಾಶಕಂ ಚೈತನ್ಯಂ ಏಕಮೇವ ಒಂದೇ ಒಂದಿದೆ. ಅದರಲ್ಲಿ ಉಪಾಧಿಭೂತ ಭಾಸ್ಯ ವಸ್ತು ವಶಾತಿ ಅನೇಕವತು ವಿಭಾವ್ಯತೆ, ಬೆಳಗಲ್ಪಡುತ್ತಿರುವ, ಬೆಳಕಿಗೆ ವಿಷಯವಾಗಿರುವ, ಗೋಚರವಾಗಿರುವ ವಸ್ತುಗಳ ದೃಷ್ಟಿಯಿಂದ ಆತ್ಮನು ಭಿನ್ನ ಭಿನ್ನವಾಗಿರುವಂತೆ ತೋರ್ತಾ ಇದ್ದಾನೆ. ಅತಃ, ಆದ್ದರಿಂದ ಸರ್ವದೇಹೇಶ್ವಪಿ ಸಾಕ್ಷಿ ಏಕ ಏವ, ಆದ್ದರಿಂದ ಎಲ್ಲಾ ದೇಹಗಳಲ್ಲಿಯೂ ಸಾಕ್ಷಿಯಾಗಿರುವಂತ ಆತ್ಮನು ಒಂದೇ. ಈ ಸಾಕ್ಷಿಯನ್ನೇ ತಾನೆಂದು ತಿಳಿದುಕೊಂಡಂಥವನೇ ಬ್ರಹ್ಮಜ್ಞಾನಿ. ಏನ್ ಬ್ರಹ್ಮಜ್ಞಾನಿ ಅಂದ್ಬಿಟ್ರೆ 6 ವರ್ಣ ಎತ್ತಕ್ಕಿರ್ಬೇಕಾಗಿಲ್ಲ, 100 kg ತೂಕ ಇರ್ಬೇಕಾಗಿಲ್ಲ. ಸಿಂಪ್ಲರ್ ದ್ಯಾನ್ ದ ಸಿಂಪ್ಲೆಸ್ಟ್. ಬ್ರಹ್ಮಜ್ಞಾನಿಯ ಅರಿವಿನಲ್ಲಿ
ನಿಶ್ಚಯ ಜ್ಞಾನದಲ್ಲಿ ಮಾತ್ರ ವ್ಯತ್ಯಾಸವಾಗಿದೆ ಹೊರತು ಎಲ್ಲಾ ವ್ಯವಹಾರಗಳನ್ನು ಅಜ್ಞಾನಿಗಳಿಂದ ಮಾಡ್ತಾರೆ. ಎಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಒಂದು ಒಳ್ಳೆ ಮಾತು ಹೇಳಿದ್ರು. ಬ್ರಹ್ಮಜ್ಞಾನಿಯ ಹೆಸರು ದ್ವಿಭಾಷಿ. ದ್ವಿಭಾಷಿ ಅಜ್ಞಾನಿಗಳ ಜೊತೆ ವ್ಯವಹಾರವನ್ನ ಮಾಡುವಾಗ ಅಜ್ಞಾನಿಗಳಂತೆ ವ್ಯವಹಾರ ಮಾಡ್ತಾನೆ. ಅವನು ಸ್ವತಃ ತನ್ನ ಸ್ವರೂಪದಿಂದ ಯಾವ ವ್ಯವಹಾರವನ್ನು ಮಾಡದೆ ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪ ಆಗಿರ್ತಾನೆ. ಒಂದು ಉದಾಹರಣೆ, ಒಬ್ಬ ಬ್ರಹ್ಮಜ್ಞಾನಿ ಒಬ್ಬರು ಮನೆಗೆ ಹೋದ. ಅಲ್ಲಿ ಹೆಂಗಸಿದ್ದಾರೆ. ಹೆಂಗಸರು ಮಾತನಾಡುವಾಗ ಆರೋಗ್ಯವಾಗಿರ, ಯಜಮಾನಿ ಚೆನ್ನಾಗಿದ್ದಾರ, ಮಕ್ಕಳಲ್ಲಿ ಚೆನ್ನಾಗಿದ್ದಾರ ಅಂತ ಕೇಳ್ತಾನೆ. ಅವನು ಈ ಹೆಂಗಸರು ಮಾತಾಡಿಸುವಾಗ ತಾನ ಸ್ವರೂಪ ಮಾತಾಡ್ತಾನೆ. ಗಂಡಸರು ಕಂಡಾಗ ನಿಮ್ಮ ಮನೆಯವರು ಚೆನ್ನಾಗಿದ್ದಾರ, ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರ ಅಂತ ಕೇಳ್ತಾನೆ. ಬಿಸ್ನೆಸ್ ಮನ್ ಹತ್ತಕ್ಕೆ ಹೋದಾಗ ವ್ಯಾಪಾರ ಹೇಗಿದೆ, ಅನುಕೂಲವಾಗಿದೆ ಅಂತ ಕೇಳ್ತಾರೆ. ಇದನ್ನ ನೋಡಿಕೊಂಡು ಅಜ್ಞಾನಿಗಳು ಇವನಿಗೂ ನಮ್ಮಂತೆ ವ್ಯವಹಾರವಿದೆ ಅಂತ ತಪ್ಪಾಗಿ ತಿಳ್ಕೋತಾರಪ್ಪ. ಬ್ರಹ್ಮಜ್ಞಾನಿಗೆ ಯಾವ ವ್ಯವಹಾರಗಳು ಇಲ್ಲ. ಬ್ರಹ್ಮಜ್ಞಾನಿಗೆ ತೋರುವ ರೂಪ ಒಂದು, ಬ್ರಹ್ಮಜ್ಞಾನಿಗೆ ಇರುವ ಸ್ವರೂಪ ಒಂದು. ಇರುವ ಸ್ವರೂಪ ಅಹಂ ಬ್ರಹ್ಮಾಸ್ಮಿ, ತೋರುವ ಸ್ವರೂಪ ನಾನಾ ಭೇದ ವ್ಯವಹಾರ ಅಂತ ಹೇಳ್ತಾ ಇದ್ದು. ಅದು ಹೇಳ್ತಾರೆ. ಒಟ್ಟಿನಲ್ಲಿ ಸ್ವರೇಶ್ವರಾಚಾರ್ಯರ ಸಂದೇಶ, ಆತ್ಮನಲ್ಲಿ ಯಾವ ಭೇದವಿಲ್ಲ, ಆತ್ಮನಲ್ಲಿ ವಿಕಾರವಿಲ್ಲ, ಆತ್ಮನಲ್ಲಿ ನಾಮರೂಪಗಳೂ ಇಲ್ಲ. ಇಂಥ ಆತ್ಮನೇ ತಾನೆಂದು ತಿಳಿದಂಥವನೇ ಬ್ರಹ್ಮಜ್ಞಾನಿ. ಇಂಥ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಆ ಬ್ರಹ್ಮಜ್ಞಾನಕ್ಕೆ ಸಹಾಯಕವಾಗಿ ಯಾವ ಕರ್ಮಗಳು ಮೋಕ್ಷ ಪ್ರಾಪ್ತಿಗೆ ಬೇಕಾಗಿಲ್ಲ. ಬ್ರಹ್ಮಜ್ಞಾನವು ಅಷ್ಟು ಮಾತ್ರದಿಂದಲೇ ಇವನನ್ನ ಮುಕ್ತನನ್ನಾಗಿ ಮಾಡಿಬಿಡುತ್ತದೆ. ನೈಷ್ಕರ್ಮ್ಯ ಸಿದ್ಧಿ. ಆ ಮೋಕ್ಷ ಸ್ವರೂಪದಲ್ಲಾಗಲಿ ಬ್ರಹ್ಮಜ್ಞಾನ ನಿಷ್ಠೆಯಲ್ಲಾಗಲಿ ಯಾವ ಕರ್ಮಗಳೂ ಇಲ್ಲ ಎನ್ನುವ ಸಂದೇಶವನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಅವಸ್ಥಾದೇಶ ಕಾಲಾದಿಭೇದೋ ನಾಸ್ತ್ಯನಯೋರ್ಯತಃ ತಸ್ಮಾ ಜಾಗೃತಿಯಾಮೃತಂ ಜ್ಯೋತಿರೇಕಂ ಸದೇಕ್ಷತೆ. ಸದೇಕ್ಷತೆ ಪದಚ್ಛೇದ ಮಾಡ್ಕೊಂಬನ್ನಿ, ಸಂಧಿಚ್ಛೇದವನ್ನ ನಾಳೆ ನೋಡೋಣ. ಓಂ ಕಾನಿನಾಜ್ಯಭ್ಯರಿತ್ಯಂತಂ ಸಕ್ಪಣೀಮೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯೇಶೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ. ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ ಸೌಮ್ಯ, ಅದೇ ಬ್ರಹ್ಮವೇ ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಎಂದಿದ್ದಾರೆ. ಗುರುವೂ ಸಹ ನೀನೇ ಹತ್ತನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗೂ ಎಂದು ಹೀಗೆ ಉದ್ಗರಿಸಿದ್ದಾರೆ.
ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸದು ನಿನ್ನ ಗುರು ತೋರುವನಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸದು ನಿನ್ನ ಗುರು ತೋರುವನಂತು. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ.